ವೀಕ್ಷಕರು ನಮಸ್ಕಾರ. ಟಾರ್ಗೆಟ್ ಚೈತ್ರ. ಹೌದು, ಈ ಟಾಪಿಕನ್ನು ನಾನು ಹಿಡ್ಕೊಂಡು ಬರೋದಕ್ಕೂ ಕೂಡ ಒಂದು ರೀಸನ್ ಇತ್ತು. ಪಾಪ ಯಾರಿಗೂ ಬೇಡವಾದಂತಹ ವ್ಯಕ್ತಿ ಏನು ಮಾಡಿದ್ರು ತಪ್ಪು 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 ಅನ್ನುವಂಥದ್ದಲ್ಲೇ ಈಕೆಯ ಬಿಗ್ ಬಾಸ್ನ 100 ದಿನಗಳು ಕೂಡ ಕಳೀತು. ಸೊ 100 ದಿನ ಕಳೀತು, ಓಕೆ. ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಯಾರು ಇದರಿಂದ ಎಲಿಮಿನೇಟ್ ಆಗೋದಕ್ಕೆ ಯೋಗ್ಯ ಅನ್ನುವಂಥ ಒಂದು ಪ್ರೋಮೋನ ಬಿಟ್ಟರು. ಸೊ ಇಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಎಲ್ಲರೂ ಕೂಡ ಒಂದೊಂದು ರೀಸನ್ ಕೊಟ್ಟರು. ಬಕ್ವಾಸ್ ರೀಸನ್ ಅಂತಲೇ ಹೇಳ್ಬೋದು. ಬಕ್ವಾಸ್ ರೀಸನನ್ನು ಕೊಟ್ಟು ಅವ್ರಿಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನುವಂಥ ಒಂದೊಂದು ರೀಸನನ್ನು ಕೊಟ್ಟು ಆಕೆಯನ್ನು ಎಲಿಮಿನೇಷನ್ಗೆ ಹಾಕ್ತಾರೆ. ಸೊ ನಾನು ಹೇಳೋದು ಒಂದು ವಿಚಾರ ಇಲ್ಲಿ ಏನು ಗಮನಿಸಬೇಕಾದಂಥ ವಿಚಾರ ಅಂತ ಕೇಳಿದ್ರೆ, ನಾನು ಹಿಂದೆ ಎಲ್ಲ ಕೇಳಿದಂಥ ಮಾತಿದೆ. ಏನು ಅಂತ ಕೇಳಿದ್ರೆ, ಸಾಮರ್ಥ್ಯ ಇಲ್ಲವಾ ಒಬ್ಬನ ಜೊತೆ, ಸಾಮರ್ಥ್ಯ ಇಲ್ವಾ ಅಥವಾ ಶೌರ್ಯ ಇಲ್ವಾ, ಇಲ್ಲ ಅವನಿಗೆ ಹೊಡೆದಾಡೋದಕ್ಕೆ ಆಗಲ್ವಾ, ಆತನ ಎದುರು ಯಾರಿಗೆ ಯೋಗ್ಯತೆ ಇದೆ ನೋಡಿ, ಯಾರೆಲ್ಲ ಪೌರುಷದಿಂದ ಹೊಡೆದಾಡ್ತಾರ ನೋಡಿ, ಅವ್ರು ಹೋಗಿ ನಿಲ್ಲೋದು ಕೂಡ ಒಂದು ಕೆಟ್ಟ ಬುದ್ಧಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ಈ ಮಾತನ್ನು ಯಾರಿಗೆಲ್ಲ ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೋದು. ಒಂದು ಸಲ ಕಳಪೆ ಕೊಡೋದು ಓಕೆ, 2 ಸಲ ಕಳಪೆ ಕೊಡೋದು ಓಕೆ. ಯಾವಾಗ ಇವರೆಲ್ಲ ಕೊಟ್ಟಂಥ ರೀಸನ್ ಹೇಗಿತ್ತು ಅಂತ ಕೇಳಿದ್ರೆ, ಒಬ್ಬರು ತಪ್ಪನ್ನು ಮಾಡ್ತಾರೆ, ಸೊ ಅದೇ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಿದ್ದಾರೆ, ಅದು ರಿಪೀಟ್ ಆಗ್ತಿದೆ ಅಂತ ಕೆಲವೊಂದು ಬಕ್ವಾಸ್ ರೀಸನನ್ನು ಕೊಟ್ಟರು. ಸೊ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು ಅಂತ ಕೇಳಿದ್ರೆ, ಚೈತ್ರ ಕುಂದಾಪುರ ಬೇಸಿಕಲಿ ಮಾತಾಡೋದಂತೂ ಜಾಸ್ತಿನೇ. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಹೇಳೋದಕ್ಕೆ ಎಲ್ಲಿಂದನೂ ಸಾಧ್ಯ ಇಲ್ಲ ಗುರು. ಹಾಗೆ ಕಂಪೇರ್ ಮಾಡ್ತಾ ಹೋದ್ರೆ ರಜತ್ ಕೂಡ ಮಾತಾಡ್ತಾರೆ. ಸೊ ಕಂಪ್ಯಾರಿಸನನ್ನು ಬಿಟ್ಟರೆ ನಾವಿಲ್ಲಿ ಯೋಚನೆ ಮಾಡಬೇಕು. ಈಕೆ ಮಾತಾಡ್ತಾಳೆ, ಓಕೆ, ಆಟನೂ ನೆನ್ನೆನೂ ಆಡಿದ್ದಾರೆ, ಓಕೆ. ಪರ್ಸ್ನಲಿ ನಾನು ಹೇಳೋದು, ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿಗೇನು ಗೊತ್ತು ಅದನ್ನು ಆಡ್ತಿದ್ದಾರೆ. ಇನ್ನು ನಾನೇ ಗೆಲ್ಲಬೇಕು ಅನ್ನುವಂಥ ಏನೋ ಒಂದು ಹಠದಿಂದ ಅಥವಾ ತಾನೇ ಗೆಲ್ಲಬೇಕು ಅನ್ನೋಂಥ ಸ್ವಾರ್ಥದಿಂದ ಆಡ್ತಿಲ್ವಲ್ಲ, ಬಿಡಿ. 10 ದಿನನೇ ಇರಲಿ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದರೆ ಮಾರನೇ ದಿನನೇ ಹೋಗಲಿ ಪರವಾಗಿಲ್ಲ. ಆದರೆ 100 ಡೇಸ್ ಬಂದಿದ್ದಾರೆ ಅಂತ ಹೇಳಿದರೆ ಅವರಲ್ಲೂ ಏನಾದರೂ ಒಂದು ಇರಬೇಕಲ್ಲ. ಸೊ ಅದರಿಂದ ತಾನೇ ಚೈತ್ರ ಕುಂದಾಪುರ 100 ಡೇಸ್ ಕಂಪ್ಲೀಟ್ ಮಾಡಿರೋದು. ಸೊ ಇವ್ರುಗಳೆಲ್ಲ ಕೊಡ್ತಿರೋವಂಥ ರೀಸನ್ ಫಸ್ಟಿಂದ ಅಂದರೂ ಓಕೆ. ಇವ್ರಿಗೆಲ್ಲ ಏನು ರೀಸನ್ ಕೊಡ್ತಿದ್ದಾರೆ ನೋಡಿ, ಅದು ಫಸ್ಟ್ ಟೈಮ್ ಅಂದರೆ ಓಕೆ. 1 2 3 4 ವಾರ ಎಲ್ಲ ಓಕೆ, ಅವ್ರು ಆಡ್ತಿಲ್ಲ, ಇದಾಡ್ತಿಲ್ಲ, ದ್ಯಾಟ್ಸ್ ಇಟ್, ಅಲ್ಲಿಗೆ ಮುಗೀತು ಆ ಟಾಪಿಕ್. ಆದರೆ ಇವಾಗೇನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ಆಕೆ ಅವರವರ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಂಡು ನಾನೊಂದು ಹೇಳೋದು, ತಪ್ಪುಗಳನ್ನು ಅಲ್ಲಿ ಯಾರು ಮಾಡಿಲ್ಲ, ಎಲ್ಲರೂ ಮಾಡಿದ್ದಾರೆ. ಸೊ ಯಾರು ಕೂಡ ಅಲ್ಲಿ ಸಾಚನೂ ಇಲ್ಲ. ಸೊ ಎಲ್ಲರೂ ತಪ್ಪನ್ನು ಮಾಡಿದ್ದಾರೆ. ಬಟ್ ಇವರನ್ನು ಪರ್ಟಿಕ್ಯುಲರಾಗಿ ಒಬ್ಬ ನಾಮಿನೇಟ್ ಮಾಡಿದ್ರೆ ಸಾಕು, ಎಲ್ಲರೂ ನಾಮಿನೇಟ್ ಮಾಡ್ಕೊಂಡು ಬರೋದು. ಸೊ ಅವ್ರು ಹಾಗೆ ಹೀಗೆ ಹೇಳಿದ್ರು. ಮುಖ್ಯವಾಗಿ ನಾನು ಹೇಳೋದು ಧನ್ರಾಜ್ ಆಚಾರ್. ಸೊ ಅವ್ರಿಗೆ ಏನು ಅಂತಲೇ ಗೊತ್ತಿಲ್ಲ. ನಾನು ಹೇಳೋದು ನನ್ನ ಒಂದು ಅಭಿಪ್ರಾಯದ ಪ್ರಕಾರ, ಧನ್ರಾಜ್ಗೆ ಬಿಗ್ ಬಾಸ್ ಕಾನ್ಸೆಪ್ಟೇ ಏನು ಅಂತ ಗೊತ್ತಿಲ್ಲ. ಆದರೂ ಕೂಡ ಹೇಗೆ ಆಡ್ತಿದ್ದಾರೆ, ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು. ಬೇಸಿಕಲಿ ನಾನು ಹೇಳಬೇಕು, ಕಳಪೆಗೊಬ್ಬ ಅರ್ಹ ವ್ಯಕ್ತಿ ಅಂತ ಹೇಳಿದ್ರೆ ಧನ್ರಾಜ್ ಆಚಾರ್. ನಾನು ಪರ್ಟಿಕ್ಯುಲರಾಗಿ ಈ ವ್ಯಕ್ತಿಯ ಮಾತನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಪರ್ಟಿಕ್ಯುಲರಾಗಿ ಈ ವ್ಯಕ್ತಿಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ವಿದೌಟ್ ಹನುಮಂತ ಧನ್ರಾಜ್ ಆಚಾರ ಅಲ್ಲಿಲ್ಲ. ಸೊ ಹಾಗಂತ ಯೋಚನೆ ಮಾಡಿದರೆ, ಚೈತ್ರ ಕುಂದಾಪುರ ಅವ್ರದ್ದೇ ಓನ್ ಸ್ಟ್ರೆಂತಲ್ಲಿ ಅಷ್ಟು ದಿನ ಇದ್ದಾರೆ. ಸೊ ಅವ್ರದ್ದು ಓನ್ ಸ್ಟ್ರೆಂತ್ ಅದು. ಸೊ ನಾವಿಲ್ಲಿ ಗಮನಿಸಬೇಕು. ಧನ್ರಾಜ್ ಆಚಾರ್ ಅವರು ಹನುಮಂತ ಬರೋಗಿಂತ ಮುಂಚೆ ಹೇಗಿದ್ರು, ಧನ್ರಾಜ್ ಆಚಾರ್ ಹನುಮಂತ ಬಂದ ನಂತರ ಹೇಗಾಗಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸ್ಟ್ರಾಟಜಿನ ಮೇಂಟೈನ್ ಮಾಡಿದ್ರು, ಅರ್ಥ ಆಯ್ತಾ? ಸೊ ಸ್ಟ್ರಾಟಜಿನ ಮೇಂಟೈನ್ ಮಾಡಿ ಅಲ್ಲಿಂದ ಅವರು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದರು. ಸೊ ಗೇಮಲ್ಲಿ ನಾನು ಹೇಳೋದು, ಗೇಮಲ್ಲಿ ಮಾತ್ರ ನಮ್ಮ ವ್ಯಕ್ತಿತ್ವವನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಬೇರೆದಲ್ಲೂ ನೋಡ್ಕೋಬೋದು. ಹಾಗೆಯೇ ಚೈತ್ರ ಕುಂದಾಪುರ ಲೇಟೆಸ್ಟಾಗಿ ಅದೇನು ಕಾಂಟ್ರವರ್ಸಿ ಕೂಡ ಆಗಿತ್ತು. ಸುದೀಪ್ ಕ್ಲಾಸ್ ಕೂಡ ತೊಗೊಂಡಿದ್ರು ಅದಕ್ಕೆ. ಅಂದರೆ ಸುದೀಪ್ ಅವ್ರು ಕೂಡ ಬಾಯಿ ಮಾತಾಡ್ತಿದ್ದಾರೆ ಅಂತ. ಯಾರೇ ಪರ್ಸನಲ್ಲಿ ನಿಂತಿದ್ರು ಕೂಡ ವಾಗ್ಮಿ, ಮೊದಲನೇದಾಗಿ ನಾವು ಗಮನಿಸಬೇಕಾದಂಥ ವಿಚಾರ, ಆಕೆ ಒಬ್ಬ ಭಾಷಣಗಾರ್ತಿ. ಸೊ ಅವ್ರದ್ದೇ ಆದಂತಹ ಕೆಲವೊಂದು ನಿಲುವುಗಳಿರುತ್ತೆ. ಅದು ಹೌದು, ಅದು ಇಲ್ಲ. ಬೇಸಿಕ್ ಹ್ಯೂಮನ್ ಬೀಯಿಂಗ್ ಅಂದ ತಕ್ಷಣ ನಾವು ಯೋಚನೆ ಮಾಡಬೇಕು, ಹೆಣ್ಣು ಅಂದ ತಕ್ಷಣ ಪಕ್ಕದ ಮನೆಯವರ ವಿಚಾರಗಳನ್ನು ಮಾತಾಡೋದು ಸಾಮಾನ್ಯ, ಒಂದು ಹುಡುಗಿ ಅಂದ ತಕ್ಷಣ ಮಾತಾಡೋದು ಸಾಮಾನ್ಯ. ಹಾಗೇನೆ ಎಲ್ಲರೂ ಕೂಡ ಅಲ್ಲಿ ಮಾತಾಡ್ತಾರೆ. ಭವ್ಯ ಮಾತಾಡ್ತಾಳೆ, ಹಾಗೇನೆ ಮೋಕ್ಷಿತಾ ಅವರು ಮಾತಾಡ್ತಾರೆ, ಅದ್ರ ಜೊತೆಗೆ ತ್ರಿವಿಕ್ರಮ್ ಮಾತಾಡ್ತಾನೆ, ಅದ್ರ ಜೊತೆಗೆ ಗೌತಮಿ ಅವರು ಮಾತಾಡ್ತಾರೆ, ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಯಾವುದು ಕನ್ಸಿಡರ್ ಆಗಲ್ಲ. ಈಕೆ ಮಾತ್ರ ಮಾತಾಡಿರೋದು ಕನ್ಸಿಡರ್ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಇದೊಂದು ನಾನ್ಸೆನ್ಸ್ ಕಾನ್ಸೆಪ್ಟ್. ಹಾಗೇನೆ ಅಲ್ಲಿರೋರು ಒಂದು ಯೋಚನೆ ಮಾಡಬೇಕು, ಒಬ್ಬರಿಗೆ ಕೊಡ್ತಿದ್ದಾರೆ ಅಂತ ಹೇಳಿದರೆ ಏನು ರೀಸನ್ ಇರ್ಬೋದು? ಆಕೆನೋ ಒಟ್ಟಾಗಿ ಹೊರಗಡೆ ಹಾಕಬೇಕು, ಇಷ್ಟೇ. ಇಲ್ಲಿರುವಂಥ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಆಕೆನೋ ಹೊರಗಡೆ ಹಾಕಬೇಕು. ಯಾಕೆ ಹೋಗಿಲ್ಲ? ಒಂದು ವಿಚಾರ ನಾವು ಗಮನಿಸಬೇಕು. ಸತತವಾಗಿ 3 ವಾರಗಳ ಕಾಲ ಕಳಪೆಯನ್ನು ಕೊಟ್ಟರು.
ಆದರೂ ಕೂಡ ಈಕೆಗೆ ಏನು ಎಫೆಕ್ಟ್ ಆಗಲಿಲ್ಲ. ಅದಾದ ಬಳಿಕ ಸತತವಾಗಿ ಈಕೆಯನ್ನೇ ಟಾರ್ಗೆಟ್ ಮಾಡಿದ್ರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ನಾನು ಹೇಳೋದು ಪರ್ಸ್ನಲ್ ಆಗಿ ನಾವು ಕೂಡ ಅಷ್ಟೇ, ಯಾರಾದರೂ ತುಂಬ ಡಾಮಿನೇಟ್ ಮಾಡ್ತಿದ್ರೆ, ನಮ್ಮನ್ನು ತುಂಬ ಇನ್ಸಲ್ಟ್ ಮಾಡ್ತಿದ್ರೆ, ನಮ್ಮ ಏನು ಆ್ಯಕ್ಚುಲ್ ವ್ಯಕ್ತಿತ್ವ ಇದೆ ನೋಡಿ, ಅದನ್ನು ನಾವು ಬಿಟ್ಟು ಹೊರಗಡೆ ಬರ್ತೀವಿ. ಸೊ ಅದನ್ನು ನಾವು ಗಮನಿಸಬೇಕು. ಯಾರೇ ಆಗಿರಲಿ, ಒಬ್ಬ ವ್ಯಕ್ತಿಯನ್ನು ತೀರವಾಗಿ ನಿಂದಿಸಿದ್ರೆ ಆತ ಆ ಏನು ವ್ಯಕ್ತಿತ್ವ ಇದೆ ನೋಡಿ, ಅದರಿಂದ ಹೊರಗಡೆ ಬಂದೇ ಬರ್ತಾನೆ. ಅದು ಆಬ್ವಿಯಸ್ಲಿ ಅದೇ ನಡೆಯೋದು. ಸೊ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ಆಕೆಯನ್ನು ತುಂಬಾ ನಿಂದಿಸ್ತಾರೆ. ಅಲ್ಲಿ ಆ ಮನೆಯಲ್ಲಿ ಏನಿದೆ ನೋಡಿ, ಚೈತ್ರ ಕುಂದಾಪುರ ಅನ್ನುವಂಥ ವ್ಯಕ್ತಿತ್ವವನ್ನು ನಾವು ಇವತ್ತಿನಿಂದ ನೋಡೋದಲ್ಲ. ತುಂಬ ಏನೇ ತಪ್ಪು ಮಾಡಿರಲಿ, ಯಾರು ಕೂಡ ಇಲ್ಲಿ ನಾನು ಹೇಳೋದು, ಬಿಗ್ ಬಾಸ್ ಮನೆ ಒಳಗಡೆ ಇರುವವರು ಕೂಡ ಎಲ್ಲರೂ ಕೂಡ ಹೇಗೇಗೋ ಬದುಕಿದ್ದವರು. ಸೊ ಇವಾಗ ಬಂದು ಏನೋ 4 ದಿನ ಮಾತಾಡಿದ್ರು ಅನ್ನುವಂಥ ರೀಸನ್ಗೆ ಅವರನ್ನೇನೋ ದೊಡ್ಡ ಸೆಲೆಬ್ರಿಟಿಗಳು ಅಂಥೇಳಿ ತಗೊಳ್ಳೋದಕ್ಕಾಗಲ್ಲ. ಆದರೂ ಕೂಡ ಇಲ್ಲಿ ಯೋಚನೆ ಮಾಡಬೇಕು, ಈಕೆ ಮಾಡಿರೋಂಥ ತಪ್ಪು ಅದಂಥ ಮೇಜರ್ ತಪ್ಪಲ್ಲ. ಆಕೆ ಪರ್ಸ್ನಲ್ ಲೈಫನ್ನು ಬಿಡುವ. ಸೊ ನಾನು ಇವಾಗ ಮಾತಾಡೋದು ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡ್ತೀನಿ. ಆಕೆ ಪರ್ಸ್ನಲ್ ಲೈಫನ್ನು ಸ್ವಲ್ಪ ಬದುಕಿಡೋಣ. ಆಕೆ ಮಾಡಿದ್ದಂತಹ ಅನ್ಯಾಯ ಏನು? ಒಂದು ವಿಚಾರ ನಾನು ಗಮನಿಸಿದ ಮಟ್ಟಿಗೆ, ಆಕೆ ಯಾವಾಗ ಉಸ್ತುವಾರಿ ತಗೋತಾಳೆ ನೋಡಿ, ಈ ಟೈಮ್ನಲ್ಲಿ ಯಾರೇ ಆಗಲಿ ಆಕೆ ಸ್ವಾರ್ಥ ನೋಡ್ತಾರೆ. ಸೊ ಈ ಟೈಮ್ನಲ್ಲಿ ಆಕೆ ಸ್ವಾರ್ಥವನ್ನು ತೋರಿಸಿದ್ಲು. ಏನು ಅಂತ ಹೇಳಿದರೆ, ಹಾಗಾಡ್ಲಿಕ್ಕಿಲ್ಲ ಹೀಗಾಡ್ಲಿಕ್ಕಿಲ್ಲ ಅಂತ ಆಕೆಯದ್ದೇ ಆದಂತಹ ಒಂದು ಕೆಲವೊಂದು ರೂಲ್ಸ್ಗಳನ್ನು ರೂಲ್ಸ್ ತಂದಿದ್ದು ತಪ್ಪ ಇಲ್ಲ. ಅಲ್ಲಿ ಏನು ತಪ್ಪಾಯಿತು ಅಂತ ಕೇಳಿದರೆ, ಆಕೆಗೆ ಅಲ್ಲಿ ಆಡೋಕ್ಕಾಗಲಿಲ್ಲ. ಸೊ ಅದು ಅಲ್ಲಿ ತುಂಬ ಜನಗಳಿಗೆ ಈ ರೀತಿಯಾದಂಥ ಎಫೆಕ್ಟ್ ಬಂತು. ಕರ್ಮ, ರಿಟರ್ನ್ಸ್, ಸಮಥಿಂಗ್ ಎಲ್ಲನೂ ಆಯಿತು. ಸೊ ಇದನ್ನು ನಾವು ಗಮನಿಸಿದಾಗ ನಾನು ಹೇಳೋದು ನೋಡಿ, ಈ ರೀತಿಯಾದಂತಹ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಮಿನೇಟ್ ಮಾಡೋದಾಗಿರ್ಬೋದು, ಅದು ಅವರವರ ರೈಟ್ಸ್. ಆದರೆ ಒಂದು ಬೇಸಿಕ್ ನಾಲೆಜ್ ಇರಬೇಕು. ಒಬ್ಬನನ್ನೇ ನಾಮಿನೇಟ್ ಮಾಡುವಾಗ ನಾನಿವಾಗ ನಾರ್ಮಲ್ ಆಗಿ ನಾನೇ ಆಗಿರಲಿ, ನಾನು ಯಾರನ್ನಾದರೂ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನನ್ನ ಪಕ್ಕದಲ್ಲಿರೋನು ಕೂಡ ಅವರನ್ನೇ ನಾಮಿನೇಟ್ ಮಾಡಿದ್ರೆ ಇದರ ಅರ್ಥ ಏನಾಗಿರ್ಬೋದು? ಸೊ ಒಬ್ಬರಲ್ಲ 5-6 ಕಂಟೆಸ್ಟೆಂಟ್ಗಳು ಇದೇ ರೀತಿ ಮಾಡ್ತಾ ಹೋದೆ ಹೇಗಿರ್ಬೋದು? ಆಕೆ ಒಂದು ಮಟ್ಟಿನಲ್ಲಿ ಆಕೆ ಹೇಳುವಂತಹ ನಿಲುವು ಇದೆಯಲ್ಲ, ಅದು ಆ್ಯಕ್ಚುಲಿ ಕರೆಕ್ಟ್ ಇದೆ. ಆಕೆ ಹೇಳ್ತಾಳೆ ನೋಡಿ, ನನ್ನನ್ನು 100 ದಿನದಿಂದಲೂ ನನ್ನ ಹೀಗೇನೇ ಮಾಡ್ಕೊಂಡು ಬಂದ್ರಿ ಅಂತ. ಒಬ್ಬರನ್ನ ತೀರಾ ಬದಿಗೊತ್ತಬಾರ್ದು ನನ್ನ ಪ್ರಕಾರ. ಏನೇ ಆಗಿರಲಿ. ಯಾಕಂತ ಹೇಳಿದ್ರೆ, ಅಲ್ಲಿ ಕೆಲವೊಬ್ಬ ಲೈಫ್ ಸೇವಿಯರ್ ಅಂತ ಇರ್ತಲ್ಲ, ಸೊ ಅಲ್ಲಿ ಸೇವ್ ಆಗುವಂತಹ ಕಂಟೆಸ್ಟೆಂಟ್ಗಳು ಕೂಡ ಇರ್ತಾರೆ ಗೇಮಲ್ಲಿ. ಸೊ ಅವರನ್ನು ಕೂಡ ಒಂದು ರೀಸನಿಂದ ನಾವು ಹೇಳಬೇಕಂತ ಹೇಳಿದ್ರೆ, ಅದು ಜೆನ್ಯೂನಿಟಿ ಅಂತ ನಾನು ಕರಿಬೋದು. ನಾನು ಅದನ್ನು ಜೆನ್ಯೂನಿಟಿ ಅಂತ ಕರಿತೀನಿ. ನಾವಿಲ್ಲಿ ಯೋಚನೆ ಮಾಡಬೇಕು, ಐಶ್ವರ್ಯ ಮತ್ತು ಚೈತ್ರಿಗೆ ಬಹಳಷ್ಟು ಜಗಳ ಆಗಿತ್ತು. ಅದು ಮೊದಲನೇದಾಗಿ ಆತ್ಮೀಯತೆಯಿಂದ ಇದ್ದರೂ ಕೂಡ ಅವರವರ ನಡುವೆ ಯಾವುದೋ ಒಂದು ಬೇರೆ ವಿಚಾರದ ಬಗ್ಗೆ ಚರ್ಚೆ ಬಂದಾಗ ಸೊ ಅವ್ರ ನಡುವೆ ವೈಮನಸ್ಸುಂಟಾಗಿತ್ತು. ಸೊ ಈ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಜಗಳ ಎಲ್ಲಿವರೆಗೆ ನಡೀತು ಅಂತ ಹೇಳಿದ್ರೆ, ಟೇಬಲ್ಗೆ ಬಡ್ದಾಗ ಆ ಏನು ಕೈಗೆ ಹಾಕೊಂಡಿದ್ರು ಬಳೆ ನೋಡಿ, ಅದು ಕೂಡ ಹೊಡೆದೋಗುತ್ತೆ. ಇಷ್ಟರ ಮಟ್ಟಿಗೆ ಜಗಳ ಆದರೂ ಕೂಡ ಮಾರನೇ ದಿನ ಒಂದು 2-3 ದಿನ ಬಿಟ್ಟ ನಂತರ ಆಕೆಗೊಂದು ಪಿನ್ನನ್ನು ಕೊಟ್ಟು ಈಕೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಯಾರಿಗೆಲ್ಲ ಇದೆಲ್ಲ ಅರ್ಥ ಆಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಈಕೆ ಒಂದು ಮಾತನ್ನು ಹೇಳ್ತಾಳೆ, ಒಂದು ಮನೆಯ ಇಡೀ ಏನು ಜವಾಬ್ದಾರಿ ಇದೆ ನೋಡಿ, ಅದನ್ನು ಹೆಗಲಿಗೆ ಹಾಕಿದಂತೆ ಅಂತ. ಸೊ ಈ ಟೈಮ್ನಲ್ಲಿ ಬಹಳಷ್ಟು ಗೌರವ ಕೂಡ ಈಕೆಗೆ ಸಿಕ್ತು. ಗೌರವ ಸಿಗೋದು ಬೇಡ, ಅದು ಬಿಡಿ, ಆದರೆ ಆಕೆಯ ಆ್ಯಕ್ಚುಲ್ ವ್ಯಕ್ತಿತ್ವ ಏನಿದೆ ನೋಡಿ, ಅದು ಅಲ್ಲಿ ಸಿಗುತ್ತೆ. ಅದನ್ನು ಯಾರೂ ಕೂಡ ಪಾಯಿಂಟ್ ಔಟ್ ಮಾಡೋದೇ ಇಲ್ಲ. ಎಲ್ಲ ತಪ್ಪುಗಳನ್ನು ಮಾತ್ರ ಒಂದು ತಕ್ಕಡಿಗೆ ಹಾಕೋದೇ ಆದರೆ, ಸರಿಗಳನ್ನು ಎಲ್ಲಿ ತಕ್ಕಡಿಗೆ ಹಾಕ್ತೀರಿ ಅಂತ, ಯಾವ ತಕ್ಕಡಿಗೆ ಅಲ್ಲಿ ತೂಗ್ತೀರಿ? ಸೊ ನಮಗಿದೆಲ್ಲ ಗೊತ್ತಾಗಲ್ಲ ಅಲ್ವಾ? ಹಾಗೆಯೇ ನಾವು ಯೋಚನೆ ಮಾಡಬೇಕು, ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ನಿಂದಿಸ್ತಾ ಹೋದರೆ ಆ ವ್ಯಕ್ತಿ ಖಂಡಿತವಾಗ್ಲೂ ಮುಂದೊಂದು ದಿನ ಏನೋ ಆಗ್ತಾರೆ. ಆದರೆ ಅದು ಬಿಡಿ, ಬೇರೆ ವಿಚಾರ. ಅಲ್ಲಿ ಕೂಡ ಅಪ್ಲಿಫ್ಟ್ ಮಾಡುವಂತಹ ಬುದ್ಧಿ ಯಾರಿಗೂ ಇಲ್ಲ ಅಂತ ಹೇಳಿದರೆ ಬಹಳಷ್ಟು ಶೋಚನೀಯ ಪರಿಸ್ಥಿತಿ ಇದು. ಒಂದು ಬಿಗ್ ಬಾಸ್ ಅನ್ನುವಂಥ ಕಾನ್ಸೆಪ್ಟ್ ಆದ ತಕ್ಷಣ ಅಲ್ಲಿ ಯಾರನ್ನು ಟಾರ್ಗೆಟ್ ಮಾಡಬೇಕು, ಗೇಮ್ ಈಸ್ ಗೇಮ್. ಓಕೆ, ಅದಾದ ನಂತರ ಏನು ನಡೆಯುತ್ತೆ? ಆಕೆ ಪರ್ಸ್ನಲ್ ಲೈಫ್ ಬಗ್ಗೆ ತೆಗೆಯೋದು, ಇದೆಲ್ಲ ಅಗತ್ಯ ಇರುತ್ತಾ ಅಂತ? ಅಗತ್ಯ ಇಲ್ಲ ತಾನೆ. ಆಕೆ ಪರ್ಸ್ನಲ್ ಲೈಫಲ್ಲಿ ಏನೇ ಮಾಡಿರಲಿ, ಆದರೆ ಆಕೆಯ ಬಗ್ಗೆ ಮಾತಾಡುವಾಗ ಎಷ್ಟೇ ಕೆಟ್ಟ ವ್ಯಕ್ತಿಯೂ ಕೂಡ ಕೆಲವೊಂದು ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು, ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾತ್ರ ಈ ವಿಡಿಯೋವನ್ನು ಮಾಡಲಾಗಿದೆ. ಹಾಗೆಯೇ ಇದು ಯಾರಿಗೂ ಒಬ್ಬರಿಗೆ ಫೇವರ್ ಆಗಿ ವಿಡಿಯೋ ಮಾಡಿರೋದಂತೂ ಖಂಡಿತವಾಗ್ಲೂ ಅಲ್ಲ. ನಾವುಗಳು ಹೇಗೆ ಅಂತ ಹೇಳಿದರೆ, ಕೆಲವೊಂದು ತಪ್ಪುಗಳನ್ನು ಮಾತ್ರ ಹೆಕ್ಕಿ ತೆಗೆಯುವಂಥ ಮನುಷ್ಯರು. ಇವನ್ ನಾನು ಕೂಡ ಅಷ್ಟೇ. ಯಾರೊಬ್ಬ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಆತನ 99% ಒಳ್ಳೇದಿದ್ರೂ ಕೂಡ ತಪ್ಪುಗಳನ್ನೇ ಹೆಕ್ಕಿ ಹಿಡಿಯುವಂಥ ಪ್ರವೃತ್ತಿಯಲ್ಲಿ ನಾವು ಕೂಡ ಇರೋದ್ರಿಂದ, ಅಂತಹ ಎನ್ವೈರ್ಮೆಂಟಲ್ಲೇ ನಾವು ಕೂಡ ಇರೋದ್ರಿಂದ
ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಚಾರ, ಇಲ್ಲಿ ಧನರಾಜ್ ಆಚಾರ್ನವರ ಏನಕ್ಕೆ ತಗೊಂಡು ಬಂದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಆದ ತಕ್ಷಣ ಆತ ಮಂಗಳೂರಿನವ, ಬೇಸಿಕಲಿ ಮಂಗಳೂರಿನವ, ಆತನಿಗೆ ತನ್ನದೇ ಆದಂತಹ ವ್ಯಕ್ತಿತ್ವ ಇತ್ತು. ಬಹುಶಃ ಅದನ್ನು ಕಳಚಿಟ್ಟು ಅಲ್ಲಿ ಬಂದ ಆಗಿದೆ. ಸೊ ನಾನು ಹೇಳ್ತೀನಿ, ಮಾಸ್ಕ್ ಹಾಕೊಂಡಿರೋರು ಯಾರು ಅಂತ ಕೇಳಿದ್ರೆ ಧನರಾಜ್ ಆಚಾರ್ ಅಂತ ಹೇಳ್ಬೋದು. ರಿಯಲ್ ಆಗಿ ಆತ ಆ ವ್ಯಕ್ತಿತ್ವದಲ್ಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆತ ಕಾಮಿಡಿ, ಓಕೆ, ಆತ ಕಾಮಿಡಿ, ಆತನಿಗೆ ಮುಗ್ಧ, ಅದೂ ಕೂಡ ಒಪ್ಕೊಳ್ತೀನಿ. ಆದರೆ ಆಟ ಅಂದ ತಕ್ಷಣ, ಗಂಡಸು ಅಂದ ತಕ್ಷಣ ಆತನಿಗೆ ಗಂಡಸ್ತನ ಕೂಡ ಬೇಕಾಗಿರುತ್ತಲ್ಲ. ಗಂಡಸ್ತನ ಅಂತ ಹೇಳಿದ್ರೆ ಕೆಲವೊಂದು ವಿಚಾರದಲ್ಲಿ ತನ್ನದೇ ಆದಂತಹ ನಿಲುವನ್ನು ತಗೋಬೇಕಾಗುತ್ತೆ. ಸೊ ದಯವಿಟ್ಟು ಈ ರೀತಿಯಾದಂತಹ ನಾಮಿನೇಷನ್ ಆಗಿರ್ಬೋದು ಅಥವಾ ಯಾರನ್ನು ತುಂಬ ದೂಡು ಅಂಥ ಪರಿಸ್ಥಿತಿ ಬೇಡ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ